ಅರಣ್ಯ ರಕ್ಷಣೆ, ವನ್ಯಜೀವಿ ಸಂರಕ್ಷಣೆ, ಮಾನವ ಮತ್ತು ಕಾಡು ಪ್ರಾಣಿಗಳ ಸಂಘರ್ಷವನ್ನ ತಡೆಯುವ ನಿಟ್ಟಿನಲ್ಲಿ ಅರಣ್ಯ ಸಿಬ್ಬಂದಿ ಹಗಲಿರುಳು ಶ್ರಮಿಸುತ್ತಾರೆ. ಪ್ರಾಣವನ್ನ ಪಣಕ್ಕಿಟ್ಟು ಕೆಲಸ ಮಾಡ್ತಾರೆ. ಆದರೆ ಇವರಿಗೆ ಸರ್ಕಾರದಿಂದ ಉದ್ಯೋಗ ಖಾತ್ರಿ ಇಲ್ಲ. ಹೊರಗುತ್ತಿಗೆ ಮತ್ತು ದಿನಗೂಲಿ ನೌಕರರು ಸೇವಾ ಭದ್ರತೆಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಅವರ ಮೊರೆ ಹೋಗಿದ್ದಾರೆ. ಅರಣ್ಯ ಇಲಾಖೆಯ ಹೊರಗುತ್ತಿಗೆ ನೌಕರರ ಪ್ರತಿಭಟನೆ. ಸೇವೆ ಖಾಯಂಗೆ ಆಗ್ರಹ, ಶಾಸಕ ಪೊನ್ನಣ್ಣಗೆ ಮನವಿ. ಹೀಗೆ ಹೋರಾಟ ಮಾಡ್ತಿರುವ ಇವರೆಲ್ಲ ಅರಣ್ಯ ಇಲಾಖೆಯ ದಿನಗೂಲಿ ಹಾಗೂ ಹೊರಗುತ್ತಿಗೆ ನೌಕರರು. ಜೀವದ ಹಂಗು ತೊರೆದು ನಿತ್ಯ ಕಾಡು ಪ್ರಾಣಿಗಳ ಮಧ್ಯೆ ಬದುಕುವ ಇವರಿಗೆ ಬದುಕಿನ ಭದ್ರತೆ ಇಲ್ಲ. ಸರ್ಕಾರದಿಂದ ನೌಕರಿಯ ಗ್ಯಾರಂಟಿಯೂ ಇಲ್ಲ. ಹಾಗಾಗಿ ರಾಜ್ಯದ ಒಟ್ಟು 33 ವನ್ಯಜೀವಿ ಘಟಕ ಹಾಗೂ 5 ರಾಷ್ಟ್ರೀಯ ಹುಲಿ ಸಂರಕ್ಷಿತ ಪ್ರದೇಶಗಳ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೂರಾರು ನೌಕರರು ಹೋರಾಟಕ್ಕೆ ಇಳಿದಿದ್ದಾರೆ. ಕೊಡಗಿನ ವಿರಾಜಪೇಟೆಯಲ್ಲಿರುವ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಅವರನ್ನ ಭೇಟಿಯಾಗಿ ಸಮಸ್ಯೆಗಳನ್ನ ಹೇಳಿಕೊಂಡ್ರು. ತಾವು ವನ್ಯಜೀವಿ ಹಾಗೂ ಕಾಡುಗಳನ್ನ ರಕ್ಷಣೆ ಮಾಡಲು ಇಡೀ ಜೀವನ ಪರಿಸರಕ್ಕೆ ಮುಡಿಪಾಗಿಟ್ಟಿದ್ದೇವೆ. ಹಲವು ವರ್ಷಗಳಿಂದ ಕೆಲಸ ಮಾಡ್ತಿದ್ರು. ನಮಗೆ ಸರ್ಕಾರದಿಂದ ಶಾಶ್ವತ ಕೆಲಸದ ಭದ್ರತೆ ಸಿಕ್ಕಿಲ್ಲ. ಹೊಸದಾಗಿ ಅರಣ್ಯ ಇಲಾಖೆಗೆ ನೇಮಕ ಮಾಡುವ ಮುನ್ನ ನಮ್ಮನ್ನ ಖಾಯಂ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಿ ಅಂತ ಆಗ್ರಹಿಸಿದ್ದಾರೆ. ಸರ್ಕಾರಕ್ಕೆ ಗಮನಕ್ಕೆ ತರುವುದರ ಮುಖಾಂತರ ಅವರಲ್ಲಿ ಮನವಿ ಮಾಡಿದ್ದೇನೆ. ಈ ಆದೇಶವನ್ನು ರದ್ದು ಮಾಡಬೇಕು ಮತ್ತು ನಮಗೆ ಭದ್ರತೆಯನ್ನು ಒದಗಿಸಿಕೊಡಬೇಕು. ಪ್ರಕೃತಿಯ ಸೇವೆ ಮಾಡತಕ್ಕಂಥ ಕಾವಲುಗಾರರನ್ನು ರಕ್ಷಣೆ ಮಾಡಬೇಕೆಂದು ಮನವಿ ಕೊಟ್ಟಿದೆ. ಅವರು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ, ಮುಖ್ಯಮಂತ್ರಿಗಳ ಜೊತೆ ಅರಣ್ಯ ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಖಂಡಿತವಾಗಲೂ ನಾನು ನ್ಯಾಯ ಕೊಡಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. 1996ರ ನಂತರ ದಿನಗೂಲಿ ಪಿಸಿಪಿ ನೌಕರರ ಮೂಲ ಹುದ್ದೆ ವ್ಯತ್ಯಾಸ ಮಾಡಿ 2017ರ ಹಿಂದೆ ಕೆಲಸಕ್ಕೆ ಸೇರಿದ ನೌಕರರನ್ನ ದಿನಗೂಲಿ ಪದನಾಮದಲ್ಲಿ ಮುಂದುವರಿಸಬೇಕು ಹಾಗೂ ವನ್ಯಜೀವಿ ವ್ಯಾಪ್ತಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರಿಗೆ 26 ದಿನದ ಬದಲು 30 ದಿನಗಳ ಸಂಬಳ ನೀಡಬೇಕು. ವನ್ಯಜೀವಿ ಭತ್ಯೆ ಅನುದಾನ ತಾರತಮ್ಯ ಸರಿಪಡಿಸಬೇಕು ಅನ್ನೋದು ಪ್ರತಿಭಟನಾಕಾರರ ಆಗ್ರಹ. ಮುಖ್ಯಮಂತ್ರಿ ಮತ್ತು ಅರಣ್ಯ ಸಚಿವರ ಗಮನಕ್ಕೆ ತಂದು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ ಶಾಸಕ ಎಎಸ್ ಪೊನ್ನಣ್ಣ. ಎರಡೂ ಬೇಡಿಕೆಗಳು ಕಾನೂನಾತ್ಮಕವಾಗಿದೆ. ಅದರಲ್ಲಿ ಯಾವುದೇ ತೊಡಕುಗಳು ಕಾಣ್ತಾ ಇಲ್ಲ. ಖಂಡಿತವಾಗಿ ಮುಖ್ಯಮಂತ್ರಿಗಳ ಮತ್ತು ಅರಣ್ಯ ಸಚಿವರ ಗಮನಕ್ಕೆ ತಂದು ಸರ್ಕಾರ ಮಟ್ಟದಲ್ಲಿ ಇದಕ್ಕೆ ಪರಿಹಾರ ತರುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅವಶ್ಯಕತೆ ಬಂದರೆ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ನಾವು ತಯಾರಾಗೋಣ, ರಾಜಕೀಯ ಹೋರಾಟಕ್ಕೂ ಕೂಡ ತಯಾರಾಗೋಣ. ಒಟ್ನಲ್ಲಿ ಕಾಡು ಪ್ರಾಣಿಗಳ ಜೊತೆ ಬದುಕುತ್ತಿರುವ ಸಾವಿರಾರು ದಿನಗೂಲಿ ಹಾಗೂ ಹೊರಗುತ್ತಿಗೆ ನೌಕರರಿಗೆ ಸರ್ಕಾರ ಕೆಲಸದ ಭದ್ರತೆ ನೀಡಿ ಖಾಯಂ ನೌಕರರನ್ನಾಗಿ ಪರಿಗಣಿಸುತ್ತಾ ಕಾದು ನೋಡಬೇಕು. ಪ್ರೇಮ್ ಕುಮಾರ್, ನ್ಯೂಸ್ 18 ಕೊಡಗು.